Hello students, welcome back to Karnataka LMS. In the last session we have seen various terms which are used in royalty accounts like minimum rent, surplus, short working, etc. In today's session we will learn how to prepare analysis table and what are the journal entries to be made in the books of user of right and in the books of owner of right. So let's begin. Analysis table is prepared to find out how much amount is to be paid to the owner of right. The format goes like this. In the first column we will take year. In the second column we will take output or sales which will be given in the question. Royalty. Royalty is calculated based on the output per unit. Minimum rent which is fixed which will be already given in the question. Short workings. How do we calculate short workings? Short working is the difference between column number 4 minus column number 3. Then surplus. If royalty exceeds the minimum rent, then we call it as short surplus. Column number 7 is for short working recovered. Column number 8 for short working irrecoverable. Column number 9 is for amount payable. ಹಾಗಾದರೆ ಅನಾಲಿಸಿಸ್ ಟೇಬಲನ್ನು ನಾವು ಡೀಟೇಲ್ಡ್ ಆಗಿ ನೋಡೋದಾದರೆ ಕ್ವೆಶನಲ್ಲಿ ಈಗಾಗಲೇ ಇಯರನ್ನು ಮೆನ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 2012, 13, 14, 15 ಈ ಥರ. ಅದೇ ರೀತಿಯಾಗಿ ಔಟ್ಪುಟ್ಟು ಕ್ವೆಶನ್ನಲ್ಲಿ ಗಿವನ್ ಇರುತ್ತೆ. ಆ ಔಟ್ಪುಟ್ಟನ್ನು ನಾವು ಇಲ್ಲಿ ಬರ್ಕೊಳ್ಬೇಕು. ರಾಯಲ್ಟಿ ಔಟ್ಪುಟ್ಗೆ ಪರ್ ಯೂನಿಟ್ 2 ಪರ್ ಯೂನಿಟ್ 3 ಈ ಥರ ಕ್ವೆಶನಲ್ಲಿ ಕೊಟ್ಟಿರ್ತಾರೆ. ಆ ಔಟ್ಪುಟ್ ಇಂಟು ಅದನ್ನು ಮಾಡಿದಾಗ ನಮಗೆ ಆ್ಯಕ್ಚುಯಲ್ ರಾಯಲ್ಟಿ ಸಿಗುತ್ತೆ. ಮಿನಿಮಮ್ ರೆಂಟು ಸಾಮಾನ್ಯವಾಗಿ ಫಿಕ್ಸ್ ಇರುತ್ತೆ. ಕ್ವೆಶನಲ್ಲಿ ಸ್ಟ್ರೈಕು ಲಾಕೌಟ್ ಈ ಥರ ಕೊಟ್ಟರೆ ಆ ವರ್ಷದ ಮಿನಿಮಮ್ ರೇಟ್ ಮಾತ್ರ ಚೇಂಜ್ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ಫಿಕ್ಸ್ಡ್ ಫಾರ್ ಆಲ್ ದ ಇಯರ್ಸ್. ಶಾರ್ಟ್ ವರ್ಕಿಂಗ್ ಅಂದರೆ ಆ್ಯಕ್ಚುಯಲ್ ರಾಯಲ್ಟಿಯು ಮಿನಿಮಮ್ ರೆಂಟ್ಗಿಂತ ಎಷ್ಟು ಕಡಿಮೆ ಇದೆ. ಆ್ಯಕ್ಚುಯಲ್ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದ್ದರೆ ಸರ್ಪ್ಲಸ್ ಆಗುತ್ತೆ. ಆ್ಯಕ್ಚುಯಲ್ ರಾಯಲ್ಟಿಯು ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ದರೆ ಅಲ್ಲಿ ಶಾರ್ಟ್ ವರ್ಕಿಂಗ್ ಆಗುತ್ತೆ. ಸೊ ಕಾಲಮ್ ನಂಬರ್ 4 ಮೈನಸ್ ಕಾಲಮ್ ನಂಬರ್ 3 ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಸರ್ಪ್ಲಸ್ ಅಂದರೆ ಕಾಲಮ್ ನಂಬರ್ 3 ಮೈನಸ್ 4 ಆದರೆ ಸರ್ಪ್ಲಸ್ ಆಗುತ್ತೆ. ಈಗಾಗಲೇ ನಿನ್ನೆ ಕ್ಲಾಸಲ್ಲಿ ಹೇಳ್ದಂಗೆ ಶಾರ್ಟ್ ವರ್ಕಿಂಗನ್ನು ನಾವು ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗೆ ಅನುಗುಣವಾಗಿ ನಾವು ರಿಕವರ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಫಾರ್ 2 ಇಯರ್ 3 ಇಯರ್ ಈ ಥರ ಕೊಟ್ಟಿರ್ತಾರೆ. ರಿಕವರ್ ಆದರೆ ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಕೆಲವೊಂದು ಸಲ ಅನ್ಫಾರ್ಚುನೇಟ್ಲಿ ಶಾರ್ಟ್ ವರ್ಕಿಂಗು ಸರ್ಪ್ಲಸ್ ಇದ್ರೂ ರಿಕವರ್ ಆಗೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಇರ್ರಿಕವರಬಲ್ ಅಮೌಂಟನ್ನು ನಾವು 8th ಕಾಲಮಲ್ಲಿ ಹಾಕಬೇಕು. ಫೈನಲಿ ಆ ಒಂದು ವರ್ಷಕ್ಕೆ ಓನರ್ ಆಫ್ ರೈಟಿಗೆ ಎಷ್ಟು ಅಮೌಂಟನ್ನು ಪೇ ಮಾಡಿದ್ದೀವಿ ಅಂತ ಕಾಲಮ್ ನಂಬರ್ 9ನಲ್ಲಿ ಬರೀಬೇಕು. ಸೊ ದೇರ್ ಇಸ್ ಅ ನೋಟ್. ಇಫ್ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ಮಿನಿಮಮ್ ರೆಂಟ್, ಅಮೌಂಟ್ ಪೇಯಬಲ್ ಈಸ್ ಈಕ್ವಲ್ ಟು ಮಿನಿಮಮ್ ರೆಂಟ್. ಒಂದು ವೇಳೆ ರಾಯಲ್ಟಿ ಮಿನಿಮಮ್ ರೇಟ್ಗಿಂತ ಕಡಿಮೆ ಇದ್ದರೆ ಆ ವರ್ಷಕ್ಕೆ ಕಂಪಲ್ಸರಿ ನಾವು ಮಿನಿಮಮ್ ರೆಂಟು ಅಮೌಂಟ್ ಪೇಯಬಲ್ ಆಗಿ ತಗೋಬೇಕು. ಒಂದು ವೇಳೆ ರಾಯಲ್ಟಿ ಏನಾರ ಮಿನಿಮಮ್ ರೇಟ್ಗಿಂತ ಎಕ್ಸಸ್ ಇತ್ತು, ಸರ್ಪ್ಲಸ್ ಆಗಿತ್ತು ಅಂದರೆ ಅಂಥ ಸಂದರ್ಭದಲ್ಲಿ ಅಮೌಂಟ್ ಪೇಯಬಲ್ ಏನಾಗಿರುತ್ತೆ, ರಾಯಲ್ಟಿ ಮೈನಸ್ ಶಾರ್ಟ್ ವರ್ಕಿಂಗ್ಸ್ ಏನಾರ ರಿಕವರ್ ಆಗಿದ್ದರೆ ಅದನ್ನು ಮೈನಸ್ ಮಾಡಿಬಿಟ್ಟು ಅಮೌಂಟ್ ಪೇಯಬಲ್ ಕಾಲಮಲ್ಲಿ ತಗೋಬೇಕು. ಡೀಟೇಲನ್ನು ಕ್ವಶನ್ ಸಾಲ್ವ್ ಮಾಡುವಾಗ ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ನಾವು ವಿ ವಿಲ್ ಮೂವ್ ಟು ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ಹೌ ಟು ಫೈಂಡ್ ಔಟ್ ಯೂನಿಟ್ ಸೋಲ್ಡ್ಸ್ ಆರ್ ಯೂನಿಟ್ ಪ್ರೊಡ್ಯೂಸ್ಡ್. ಕ್ವಶನಲ್ಲಿ ಯೂನಿಟ್ ಸೋಲ್ಡ್ ಮತ್ತು ಯೂನಿಟ್ ಪ್ರೊಡ್ಯೂಸ್ ಕೊಡದೇ ಇದ್ದಾಗ ಹೌ ಟು ಫೈಂಡ್ ಔಟ್ ದ ಯೂನಿಟ್ ಸೋಲ್ಡ್ ಆ್ಯಂಡ್ ಯೂನಿಟ್ ಪ್ರೊಡ್ಯೂಸ್ಡ್. ವೆನ್ ಯೂನಿಟ್ ಸೋಲ್ಡ್ ಆರ್ ನಾಟ್ ಗಿವನ್, ಇನ್ ಸಚ್ ಎ ಕೇಸ್ ಯೂನಿಟ್ ಸೋಲ್ಡ್ ಈಸ್ ಈಕ್ವಲ್ ಟು opening units plus unit produced minus closing units. When unit produced are not given, in such a case unit produced is equal to unit sold plus closing units minus opening units. It's a simple calculation. Now we will move to very important section, that is journal entries. Dear students, journal entryಗಳು ಒಟ್ಟಾರೆಯಾಗಿ ನಾವು ಮೇಜರ್ ಆಗಿ ಎರಡು ನೋಡ್ತೀವಿ. ಒಂದು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಯೂಸರ್ ಆಫ್ ರೈಟ್ ಅಥವಾ ಲೆಸ್ಸಿ ಬುಕ್ಕಲ್ಲಿ ನೋಡ್ತೀವಿ. ಇನ್ನೊಂದು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ ಆಫ್ ಲೆಸ್ಸಾರ್ ನೋಡ್ತೀವಿ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ ಆಫ್ ಲೆಸ್ಸಿಯಲ್ಲಿ ಒನ್ಸ್ ಅಗೇನ್ ವಿಥೌಟ್ ಮೇಂಟೈನಿಂಗ್ ಮಿನಿಮಮ್ ರೆಂಟ್ ಅಕೌಂಟು, ವಿತ್ ಮೇಂಟೈನಿಂಗ್ ಮಿನಿಮಮ್ ರೆಂಟ್ ಅಕೌಂಟು. ಅಲ್ಲೂ ಕೂಡ ಓನರ್ ಆಫ್ ರೈಟಲ್ಲಿ ವಿಥೌಟ್ ಮೇಂಟೈನಿಂಗ್ ಮಿನಿಮಮ್ ರೆಂಟ್ ಅಕೌಂಟು, ವಿತ್ ಮೇಂಟೈನಿಂಗ್ ಮಿನಿಮಮ್ ರೆಂಟ್ ಅಕೌಂಟನ್ನು ನೋಡ್ತೀವಿ. ಇದು ಆದ ನಂತರ ಒನ್ಸ್ ಅಗೇನ್ ವಿಥೌಟ್ ಮೇಂಟೈನಿಂಗ್ ಮಿನಿಮಮ್ ರೆಂಟ್ ಅಕೌಂಟಲ್ಲಿ 2 ಕೇಸ್ಗಳು ಬರ್ತವೆ. ಫಸ್ಟ್ ಕೇಸು ಇನ್ ದ ಇಯರ್ ಇನ್ ವಿಚ್ ರಾಯಲ್ಟಿ ಈಸ್ ಲೆಸ್ ದೆನ್ ಮಿನಿಮಮ್ ರೆಂಟು,
ಇನ್ನೊಂದು ಇನ್ ದ ಇಯರ್ ಇನ್ ವಿಚ್ ರಾಯಲ್ಟಿ ಈಸ್ ಈಕ್ವಲ್ ಟು ಆರ್ ಮೋರ್ ದೆನ್ ಮಿನಿಮಮ್ ರೆಂಟು. ಅಂದರೆ ಯಾವ ವರ್ಷದಲ್ಲಿ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ದಾಗ ಯಾವ ಎಂಟ್ರಿಗಳನ್ನು ಮಾಡಬೇಕು, ಯಾವ ವರ್ಷದಲ್ಲಿ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದ್ದಾಗ ಯಾವ ಎಂಟ್ರಿ ಮಾಡಬೇಕು ಅಂತ. ಸೊ ಲೆಟ್ಸ್ ಬಿಗಿನ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಪಾಸ್ ದ ಜರ್ನಲ್ ಎಂಟ್ರೀಸ್. ಫಸ್ಟ್, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಯೂಸರ್ ಆಫ್ ರೈಟ್ ಆರ್ ಲೆಸ್ಸಿ ವಿಥೌಟ್ ಮೇಂಟೈನಿಂಗ್ ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ ಅಕೌಂಟ್ ಮೇಂಟೈನ್ ಮಾಡದೇ ಇದ್ದಾಗ ಯಾವ ರೀತಿ ನಾವು ಈ ಒಂದು ಎಂಟ್ರಿ ಮಾಡಬೇಕು ಅಂತ ನೋಡ್ತೀವಿ. ಫಸ್ಟ್ ಬಂದ್ಬಿಟ್ಟು ರೆಂಟ್ ಡ್ಯೂ ಟು ದ ಓನರ್. ಇಟ್ಸ್ ಅ ಡ್ಯೂ ಎಂಟ್ರಿ ಇರುತ್ತೆ. ಡ್ಯೂ ಎಂಟ್ರಿ ಇಲ್ಲಿ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಕಡಿಮೆ ಇರೋದ್ರಿಂದ ಇಲ್ಲಿ ಯಾವ್ಯಾವ ಅಕೌಂಟ್ಗಳು ಬರ್ತವೆ? ರಾಯಲ್ಟಿ ಅಕೌಂಟ್ ಬರುತ್ತೆ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಬರುತ್ತೆ, ಓನರ್ ಆಫ್ ರೈಟ್ ಅಕೌಂಟ್ ಬರುತ್ತೆ. ಸೊ ರಾಯಲ್ಟಿ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಶಾರ್ಟ್ ವರ್ಕಿಂಗ್ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಓನರ್ ಆಫ್ ರೈಟ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಸಿಂಪ್ಲಿ ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಕೌಂಟ್. ದಿಸ್ ಈಸ್ ಅ ಡ್ಯೂ ಎಂಟ್ರಿ. ಇನ್ ಕೇಸ್ ಶಾರ್ಟ್ ವರ್ಕಿಂಗ್ ರಿಕವರ್ ಆಗಲಿಲ್ಲ, ಇರ್ರಿಕವರ್ ಎಂಟ್ರಿ ಯಾವ ಥರ ಮಾಡಬೇಕು? ಇರ್ರಿಕವರ್ ಅಂದರೆ ಏನು? ಇಟ್ ಈಸ್ ಅ ಲಾಸ್ ಟು ದಿ ಯೂಸರ್ ಆಫ್ ರೈಟ್. ಲಾಸ್ ಅಂತಂದರೆ, ಸೊ ಲಾಸನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಲಾಸ್ ಆದಾಗ ವಿ ವಿಲ್ ಟೇಕ್ ಇನ್ ಡೆಬಿಟ್ ಸೈಡ್. ಆ ಕಾರಣದಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ತಗೋತೀವಿ. ಓಕೆ, ಇಫ್ ಶಾರ್ಟ್ ವರ್ಕಿಂಗ್ ಈಸ್ ಇರ್ರಿಕವರೇಬಲ್ ಇಟ್ ಈಸ್ ಎ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಏನು ಎಂಟ್ರಿ ಬರುತ್ತೆ? ಸಿನ್ಸ್ ಇಟ್ಸ್ ಎ ಲಾಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ವಿ ವಿಲ್ ಟ್ರಾನ್ಸ್ಫರ್ ಸಿಂಪ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ತಗೋತೀವಿ. ಡ್ಯೂ ಎಂಟ್ರಿ ಮಾಡಿದ್ದೀವಿ. ಡ್ಯೂ ಆದ ನಂತರ ಫೈನಲಿ ನಾವು ಪೇಮೆಂಟ್ ಮಾಡ್ತೀವಿ. ಪೇಮೆಂಟ್ ಯಾರಿಗೆ ಮಾಡ್ತೀವಿ? ಓನರ್ ಆಫ್ ರೈಟ್ಗೆ ಮಾಡ್ತೀವಿ. ಯಾರಿಗೆ ಮಾಡ್ತೀವಿ? ಓನರ್ ಆಫ್ ರೈಟ್ಗೆ ಮಾಡ್ತೀವಿ. ಯೂಸ್ವಲಿ ಥ್ರೂ ಬ್ಯಾಂಕ್ ಮಾಡ್ತೀವಿ. ಸೊ ವಾಟ್ ಆರ್ ದ ಟೂ ಅಕೌಂಟ್ಸ್ ಇನ್ವಾಲ್ವ್ಡ್? ಓನರ್ ಆಫ್ ರೈಟ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರುತ್ತೆ. ಸೊ ಮನಿ ಈಸ್ ಗೋಯಿಂಗ್ ಔಟ್ ಆಫ್ ದ ಬ್ಯಾಂಕ್, ಹಾಗಾಗಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ. ಓನರ್ ಆಫ್ ರೈಟ್ ಅಕೌಂಟ್ ಈಸ್ ದ ರಿಸೀವರ್ ಆಫ್ ದ ಬೆನಿಫಿಟ್, ಅವರಿಗೆ ಡೆಬಿಟ್ ಮಾಡ್ತೀವಿ. Then transferring debit balance of royalty account to profit and loss account. So year end ಆದಾಗ ರಾಯಲ್ಟಿ ಅಕೌಂಟ್ ಇಸ್ ರಾಯಲ್ಟಿ ಅಕೌಂಟು ಅದನ್ನು ನಾವು ಕ್ಲೋಸ್ ಮಾಡಿಬಿಡ್ತೀವಿ. ರಾಯಲ್ಟಿ ಅಕೌಂಟಲ್ಲಿರುವಂತಹ ಅಮೌಂಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ರಾಯಲ್ಟಿ ಈಸ್ ಅನ್ ಎಕ್ಸ್ಪೆನ್ಸ್ ಇರೋದ್ರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಟ್ಸ್ ಅನ್ ಎಕ್ಸ್ಪೆನ್ಸ್ ಆಗುತ್ತೆ. ಆ ಕಾರಣದಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ವಿ ಹ್ಯಾವ್ ಟು ಡೆಬಿಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ವಿ ಹ್ಯಾವ್ ಟು ಕ್ರೆಡಿಟ್ ರಾಯಲ್ಟಿ ಅಕೌಂಟ್. ಯಾಕಂದರೆ ಡ್ಯೂ ಎಂಟ್ರಿಯಲ್ಲಿ ನಾವೇನು ಮಾಡಿದ್ದೀವಿ? ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಕೌಂಟ್ ಮಾಡಿದ್ದೀವಿ. ಅಲ್ಲಿ ರಾಯಲ್ಟಿ ಅಕೌಂಟನ್ನು ಡೆಬಿಟ್ ಮಾಡಿರೋದ್ರಿಂದ ಆ ಅಕೌಂಟನ್ನು ಕ್ಲೋಸ್ ಮಾಡೋ ಸಲುವಾಗಿ ನಾವಿಲ್ಲಿ ರಾಯಲ್ಟಿ ಅಕೌಂಟನ್ನು ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಇಯರ್ ಎಂಡಲ್ಲಿ ರಾಯಲ್ಟಿ ಅಕೌಂಟ್ ಕ್ಲೋಸ್ ಆಗುತ್ತೆ, ಆ ಅಮೌಂಟ್ ಎಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ದಿಸ್ ಈಸ್ first case where minimum rent account is not mentioned and minimum rent is less than royalty. ಈಗ ಎರಡನೇ ಕೇಸನ್ನು ನೋಡೋಣ. ಎರಡನೇ ಕೇಸಲ್ಲಿ ಇನ್ ದ ಇಯರ್ ಇನ್ ವಿಚ್ ರಾಯಲ್ಟಿ ಈಸ್ ಈಕ್ವಲ್ ಟು ಆರ್ ಮೋರ್ ದೆನ್ ಮಿನಿಮಮ್ ರೆಂಟ್. ಇಲ್ಲಿ ಮಿನಿಮಮ್ ರೆಂಟ್ಗಿಂತನೂ ರಾಯಲ್ಟಿ ಜಾಸ್ತಿ ಇದೆ. ಇಲ್ಲಿ 5 ಎಂಟ್ರೀಸ್ಗಳನ್ನು ನಾವು ನೋಡ್ತೀವಿ. ಫಸ್ಟ್ ಎಂಟ್ರಿ ಒನ್ಸ್ ಅಗೇನ್ ಯಾವುದು? ಡ್ಯೂ ಎಂಟ್ರಿ. ಒನ್ಸ್ ಅಗೇನ್ ಯಾವ್ದು ನೋಡ್ತೀವಿ ನಾವು? ಡ್ಯೂ ಎಂಟ್ರಿಯನ್ನು ನೋಡ್ತೀವಿ. ಸೊ ಡ್ಯೂ ಎಂಟ್ರಿಯಲ್ಲಿ ಏನಾಗುತ್ತೆ? ಅಲ್ಲಿ ಶಾರ್ಟ್ ವರ್ಕಿಂಗ್ ಬಂದಿತ್ತು. ಏನು ಬಂದಿತ್ತು? ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಕೌಂಟ್ ಅಂತ. ಶಾರ್ಟ್ ವರ್ಕಿಂಗು ರಾಯಲ್ಟಿ ಮಿನಿಮಮ್ ರೇಟ್ಗಿಂತ ಕಡಿಮೆ ಇದ್ದಾಗ ಮಾತ್ರ ಬರುತ್ತೆ. ಸೊ ನ್ಯಾಚುರಲಿ ಇಲ್ಲಿ ರಾಯಲ್ಟಿ ಜಾಸ್ತಿನೇ ಇರೋದ್ರಿಂದ ಓನ್ಲಿ ಒನ್ ಅಕೌಂಟ್ ಕಮ್ಸ್, ದಟ್ ಈಸ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಕೌಂಟ್ ಬರುತ್ತೆ. ಇಲ್ಲಿ ಎಡಿಷ್ನಲ್ ಆಗಿ ರಿಕವರಿಗೆ ಚಾನ್ಸ್ ಇರುತ್ತೆ, ಅದಕ್ಕಾಗಿ ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಆಗುತ್ತೆ. ಏನಾಗುತ್ತೆ? ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಆಗುತ್ತೆ. ಸೊ ವಾಟ್ ಈಸ್ ದ ಎಂಟ್ರಿ? ದ ಎಂಟ್ರಿ ಗೋಸ್ ಲೈಕ್ ದಿಸ್: ಓನರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಬರುತ್ತೆ. ಏನು ಬರುತ್ತೆ? ಓನರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಒನ್ಸ್ ಅಗೇನ್ ಇಲ್ಲೂ ಕೂಡ ಚಾನ್ಸಸ್ ಇರ್ಬೋದು, ಶಾರ್ಟ್ ವರ್ಕಿಂಗು ರಿಕವರ್ ಆಗಲಾರ್ದಂಥ ಚಾನ್ಸಸ್ ಇರ್ಬೋದು. ಸೊ ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿಲ್ಲ ಅಂದರೆ ಇಟ್ಸ್ ಲೈಕ್ ಅ ಲಾಸ್, ಇಟ್ಸ್ ಲೈಕ್ ಅ ಲಾಸ್ ಟು ದ ಬಿಸ್ನೆಸ್. ಆ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಆ ಅಮೌಂಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಎಂಟ್ರಿ? ಇಟ್ಸ್ ವೆರಿ ಸಿಂಪಲ್: ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಮಾಡ್ತೀವಿ. ಫೋರ್ತ್ ಎಂಟ್ರಿ ಈಸ್ ಪೇಮೆಂಟ್ ಎಂಟ್ರಿ. ಫೋರ್ತ್ ಎಂಟ್ರಿ ಈಸ್
payment entry. So once again, owner of right account debited to bank account. Debit what goes out ಅಂತ ಬ್ಯಾಂಕ್ ಅಕೌಂಟ್ ಮಾಡ್ತಾ ಇದ್ವಿ, ರಿಸೀವರ್ ಆಫ್ ದ ಬೆನಿಫಿಟ್ ಇಸ್ ಓನರ್ ಇರೋದ್ರಿಂದ ಓನರ್ ಆಫ್ ರೈಟ್ ಅಕೌಂಟ್. ಫೈನಲಿ ಇಯರ್ ಎಂಡಲ್ಲಿ ನಾವೇನು ಮಾಡಬೇಕಾಗುತ್ತೆ, ರಾಯಲ್ಟಿ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಫಸ್ಟ್ ಎಂಟ್ರಿಯಲ್ಲಿ ನಾವು ಡೆಬಿಟ್ ಮಾಡಿರೋದ್ರಿಂದ ಅದನ್ನು ಅಕೌಂಟ್ ಕ್ಲೋಸ್ ಮಾಡೋದಕ್ಕೆ ಇದನ್ನು ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ದಟ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಅದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ವಾಟ್ ಇಸ್ ದ ಎಂಟ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ರೈಟ್. So dear students, without maintaining minimum rent account, ಮಿನಿಮಮ್ ರೆಂಟ್ ರಾಯಲ್ಟಿಗಿಂತ ಕಡಿಮೆ ಇದ್ದಾಗ ಯಾವ ರೀತಿ ಜರ್ನಲ್ ಎಂಟ್ರೀಸ್ ಮಾಡಬೇಕು, ಮಿನಿಮಮ್ ರೆಂಟು ರಾಯಲ್ಟಿಗಿಂತ ಜಾಸ್ತಿ ಇದ್ದಾಗ ಯಾವ ರೀತಿ ಮಾಡಬೇಕು ಅಂತ ನೋಡಿದ್ದೀವಿ. ಈಗ ನಾವು ವಿ ವಿಲ್ ಸಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಯೂಸರ್ ಆಫ್ ರೈಟ್. ಇನ್ನೂ ಕೂಡ ಯೂಸರ್ ಆಫ್ ರೈಟ್ ಬುಕ್ಸಲ್ಲೇ ಇದ್ದೀವಿ. ವಿತ್ ಮೇಂಟೈನಿಂಗ್ ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ ಅಕೌಂಟ್ ಮೇಂಟೈನ್ ಮಾಡಿದಾಗ ಯಾವ ರೀತಿ ಎಂಟ್ರಿ ಆಗುತ್ತೆ. ಫಸ್ಟ್ 2 ಎಂಟ್ರಿ ಚೇಂಜ್ ಆಗ್ತವೆ, ರಿಮೈನಿಂಗ್ 3 ಎಂಟ್ರೀಸ್ಗಳು ಸೇಮೇ ಇರ್ತವೆ. ಒನ್ಸ್ ಅಗೇನ್ ಅವರ್ ಡಿವ್ ಎಂಟ್ರಿ ನೋಡ್ತೀವಿ. ಒನ್ಸ್ ಅಗೇನ್ ಡಿವ್ ಎಂಟ್ರಿ. ರೈಟ್. ಸೊ ಡಿವ್ ಎಂಟ್ರಿಯಲ್ಲಿ ಏನಾಗುತ್ತೆ, ಅಲ್ಲೇನು ಬಂದಿತ್ತು, ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಕೌಂಟ್ ಅಂತ ಬಂದಿತ್ತು. ಆ ಪ್ಲೇಸಲ್ಲಿ ನಾವು ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರುತ್ತೆ. ಏನು ಬರುತ್ತೆ, ಮಿನಿಮಮ್ ರೆಂಟ್ ಅಕೌಂಟ್. ಇಟ್ಸ್ ವೆರಿ ಸಿಂಪಲ್. ಮಿನಿಮಮ್ ಅಲ್ಲಿ ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಕೌಂಟ್ ಅಂತ ಬಂದಿತ್ತು. ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಮೇಂಟೈನ್ ಮಾಡೋದ್ರಿಂದ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಕೌಂಟ್ ಅಂತ ಬರುತ್ತೆ. ಇದು ಮಿನಿಮಮ್ ರೆಂಟ್ ಅಕೌಂಟು ಟೆಂಪರರಿ ಅಕೌಂಟ್ ಇರೋದ್ರಿಂದ ಈ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡೋದು ಹೆಂಗೆ ನಮಗೆಲ್ಲ ಗೊತ್ತಿದೆ. ಯಾವ ಅಕೌಂಟು ಮೊದಲು ಡೆಬಿಟ್ ಆಗಿತ್ತೋ ಅದನ್ನು ನಾವಿಲ್ಲಿ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಸೊ ಕ್ರೆಡಿಟ್ ಮಾಡಿದಾಗ ಆ ಅಕೌಂಟ್ ಕ್ಲೋಸ್ ಆಗುತ್ತೆ. ಸೊ ಸಿಂಪ್ಲಿ ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೀವಿ, ಇಲ್ಲಿ ಕ್ರೆಡಿಟ್ ಮಾಡೋದ್ರ ಮೂಲಕ ಈ ಅಕೌಂಟ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಕ್ಲೋಸ್ ಆಯಿತು. ಒನ್ಸ್ ಅಗೇನ್ ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿಲ್ಲ, ಇರ್ರಿಕವರೇಬಲ್ ಕೇಸಲ್ಲಿ ಏನು ಮಾಡ್ತೀವಿ, ಇಟ್ಸ್ ಅ ಲಾಸ್ ಟು ಯೂಸರ್ ಆಫ್ ರೈಟ್. ಲಾಸ್ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಮಾಡ್ತೀವಿ. ನೆಕ್ಸ್ಟು ಪೇಮೆಂಟ್ ಎಂಟ್ರಿ ಗೊತ್ತಿದೆ. ಓನರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ರೈಟ್. ಫೈನಲಿ ಟ್ರಾನ್ಸ್ಫರಿಂಗ್ ದ ಡೆಬಿಟ್ ಬ್ಯಾಲೆನ್ಸ್ ಆಫ್ ರಾಯಲ್ಟಿ ಅಕೌಂಟ್. ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ರಾಯಲ್ಟಿ ಅಕೌಂಟ್ ಕೂಡ ಇಯರ್ ಎಂಡ್ಗೆ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ರಾಯಲ್ಟಿ ಇಟ್ಸ್ ಎನ್ ಎಕ್ಸ್ಪೆನ್ಸ್ ಟು ದ ಬಿಸ್ನೆಸ್ ಇರೋದ್ರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ರಾಯಲ್ಟಿ ಅಕೌಂಟ್ ಡ್ಯೂ ಎಂಟ್ರಿಯಲ್ಲಿ ಈಗಾಗಲೇ ನಾವು ಅಲ್ಲಿ ಡೆಬಿಟ್ ಮಾಡಿರೋದ್ರಿಂದ ಇಲ್ಲಿ ಕ್ರೆಡಿಟ್ ಮಾಡೋದ್ರ ಮೂಲಕ ಈ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ journal entries in the books of user of right when the minimum rent account is maintained ಮತ್ತೆ minimum rent is less than royalty ನೋಡಿದ್ದೀವಿ. ಈ ಸೆಕೆಂಡ್ ಕೇಸು, ಇನ್ ದ ಇಯರ್ ಇನ್ ವಿಚ್ ರಾಯಲ್ಟಿ ಇಸ್ ಈಕ್ವಲ್ ಟು ಆರ್ ಮೋರ್ ದೆನ್ ಮಿನಿಮಮ್ ರೆಂಟು. ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ರಾಯಲ್ಟಿ ಇದೆ ಅಂದರೆ ಆ ಸಂದರ್ಭದಲ್ಲಿ ಯಾವ ಥರ ಬರುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಫಾರ್ ರಾಯಲ್ಟಿ ಡ್ಯೂ ಟು ಓನರ್ ಆಫ್ ರೈಟ್ ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಬರೋದಿಲ್ಲ. ಡೈರೆಕ್ಟಾಗಿ ಏನು ಬರುತ್ತಪ್ಪ, ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಕೌಂಟ್ ಅಂತ ಬರುತ್ತೆ. ಓಕೆ, ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಕೌಂಟ್. ನೆಕ್ಸ್ಟು ಫಾರ್ ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್ ಇಫ್ ಎನಿ. ಶಾರ್ಟ್ ವರ್ಕಿಂಗ್ ಏನಾರ ರಿಕವರ್ ಆಗಿದೆ ಅಂದರೆ ಆವಾಗ ಏನು ಮಾಡ್ತೀವಿ, ಅದರ ಬೆನಿಫಿಟ್ ಯಾರು ತಗೋತಾರೆ, ಓನರ್ ಆಫ್ ರೈಟ್ ತಗೋತಾರೆ. ರೈಟ್. ಸೊ ಬೆನಿಫಿಟ್ ಯಾರು ಕೊಡ್ತಾ ಇದ್ದಾರೆ, ಓನರ್ ಆಫ್ ರೈಟ್ ಕೊಡ್ತಾ ಇದ್ದಾರೆ. ಸೊ ದಿಸ್ ಓನರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ತಗೋತೀವಿ. ನೆಕ್ಸ್ಟು ಶಾರ್ಟ್ ವರ್ಕಿಂಗ್ ಇರ್ರಿಕವರಲ್ ಆಗಿದೆ. ಸೊ ಇಟ್ಸ್ ಎ ಲಾಸ್ ಟು ದ ಬಿಸ್ನೆಸ್. ಆವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸಿಂಪ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ತಗೋತೀವಿ. ಪೇಮೆಂಟ್ ಮಾಡಿದ್ರೆ ಓನರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಮಾಡ್ತೀವಿ. ಫೈನಲಿ ಡೆಬಿಟ್ ಬ್ಯಾಲೆನ್ಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ರಾಯಲ್ಟಿ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಇಯರ್ ಎಂಡಲ್ಲಿ ರಾಯಲ್ಟಿ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ ಏನು ಎಂಟ್ರಿ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಎಂಟ್ರೀಸ್ಗಳೆಲ್ಲ ಸೇಮ್ ಇದ್ದಾವೆ, ಒಂದೆರಡು ಮಾತ್ರ ಚೇಂಜಸ್ ಆಗ್ತವೆ. ಅದನ್ನು ನಾವು ಗಮನಿಸಬೇಕು. ಮತ್ತು ಪ್ರತಿ ಎಂಟ್ರಿ ಮಾಡುವಾಗ ಯಾವ 2 ಅಥವಾ 3 ಅಕೌಂಟ್ಗಳು ಎಫೆಕ್ಟ್ ಆಗ್ತವೆ. ಒಂದು, ಯಾವ ಅಕೌಂಟ್ ಡೆಬಿಟ್ ಆಗಬೇಕು, ಯಾವ ಅಕೌಂಟು ಕ್ರೆಡಿಟ್ ಆಗಬೇಕು. ಬೈ ಹಾರ್ಟ್ ಮಾಡೋದಕ್ಕಿಂತ ನಾವು ಲಾಜಿಕಲಿ ಇದನ್ನೇ ಯಾಕೆ ನಾವು
ಡೆಬಿಟ್ ಮಾಡಬೇಕು, ಕ್ರೆಡಿಟ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ನಾವು ಶಾಶ್ವತವಾಗಿ ಅದನ್ನು ನೆನ್ಪಿಟ್ಕೋಬೋದು. ಅದರಿಂದಿರುವಂಥ ಲಾಜಿಕನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್, ಈಗ ಒಂದು ಸೆಕ್ಷನ್ ಮುಗೀತು. ಯಾವುದು? ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಓನರ್ ಆಫ್ ದ ರೈಟ್. ಓನರ್ ಆಫ್ ರೈಟ್. ಈಗ ಇದುವರೆಗೆ ಯೂಸರ್ ಆಫ್ ರೈಟ್ ನೋಡಿದ್ದೀವಿ. ಇವಾಗ ನಾವು ಓನರ್ ಆಫ್ ರೈಟ್ ನೋಡೋಣ. ಇಲ್ಲೆಲ್ಲ ಎಂಟ್ರೀಸ್ಗಳು ಏನಾಗ್ತವೆ? ಅಪೋಸಿಟ್ ಆಗ್ತವೆ. ಅಲ್ಲಿ ಡೆಬಿಟ್ ಆಗಿರೋ ಅಕೌಂಟ್ ಇಲ್ಲಿ ಕ್ರೆಡಿಟ್ ಆಗುತ್ತೆ, ಅಲ್ಲಿ ಯೂಸರ್ ಆಫ್ ರೈಟ್ ಬಂದಿರೋ ಕಡೆ ಅಲ್ಲಿ ಓನರ್ ಆಫ್ ರೈಟ್ ಬಂದಿರೋ ಕಡೆಯಲ್ಲಿ ಯೂಸರ್ ಆಫ್ ರೈಟ್ ಬರುತ್ತೆ. ಬಿಕಾಸ್ ಇಲ್ಲಿ ಓನರ್ ಆಫ್ ರೈಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಇದನ್ನು ಮಾಡಬೇಕು. ಸೊ ಒನ್ಸ್ ಅಗೇನ್ ಸೇಮ್ 4 ಕೇಸಸ್ಗಳು. ಇಲ್ಲಿ ವಿಥೌಟ್ ಮೇಂಟೈನಿಂಗ್ ಮಿನಿಮಮ್ ರೆಂಟ್ ಅಕೌಂಟ್ ಇನ್ ದ ಇಯರ್ ಇನ್ ವಿಚ್ ರಾಯಲ್ಟಿ ಈಸ್ ಲೆಸ್ ದೆನ್ ಮಿನಿಮಮ್ ರೆಂಟ್. ಒನ್ಸ್ ಅಗೇನ್ ಇದು ಯಾವ ಕೇಸು? ರಾಯಲ್ಟಿ ಈಸ್ ಲೆಸ್ ದೆನ್ ಮಿನಿಮಮ್ ರೆಂಟ್. ಅವಾಗ ಏನು ಬರುತ್ತೆ? ಫಾರ್ ಮಿನಿಮಮ್ ರೆಂಟ್ ಡ್ಯೂ ಫ್ರಾಮ್, ಅಲ್ಲಿ ಡ್ಯೂ ಟು ಅಂತ ಇತ್ತು, ಇಲ್ಲಿ ಏನು ಬರುತ್ತೆ? ಡ್ಯೂ ಫ್ರಾಮ್ ಬರುತ್ತೆ. ಓಕೆ, ಅಲ್ಲಿ ಏನು ಮಾಡಿದ್ದೀವಿ? ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಓನರ್ ಆಫ್ ರೈಟ್ ಅಂತ ಮಾಡಿದ್ದೀವಿ. ಇಲ್ಲಿ ಓನರ್ ಆಫ್ ರೈಟ್ ಬರೋದಿಲ್ಲ, ಇಲ್ಲಿ ಏನು ಬರುತ್ತೆ? ಯೂಸರ್ ಆಫ್ ರೈಟ್ ಬರುತ್ತೆ. ಅಪೋಸಿಟ್ ತಗೋಬೇಕು. ಯೂಸರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್. ಯಾವಾಗಲೂ ಇನ್ ದ ಬುಕ್ಸ್ ಆಫ್ ಓನರ್ ಆಫ್ ರೈಟ್ ಬರೆಯುವಾಗ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಬರುತ್ತೆ. ದಟ್ ಯು ಶುಡ್ ಬಿ ಕ್ಲಿಯರ್. ಓಕೆ, ಡ್ಯೂ ಎಂಟ್ರಿ ಏನು? ಯೂಸರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್. ಇನ್ ಕೇಸ್ ಇರ್ರಿಕವರೇಬಲ್ ಆಯಿತು, ಏನಾಯಿತು? ಇರ್ರಿಕವರೇಬಲ್ ಆಯಿತು. ಯೂಸರ್ ಆಫ್ ರೈಟಿಗೆ ಲಾಸ್ ಇತ್ತು, ಬಟ್ ಓನರ್ ಆಫ್ ರೈಟಿಗೆ ಅದು ಗೇನ್ ಆಗುತ್ತೆ. ಸೊ ಅದಕ್ಕಾಗಿ ಅವರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಏನು ಮಾಡ್ತಾರೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್. ಸೊ ಏನು ಬರುತ್ತೆ ಎಂಟ್ರಿ? ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಲ್ಲೇನು ಬಂದಿತ್ತು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಬಂದಿತ್ತು. ಇಲ್ಲಿ ಇನ್ ದ ಬುಕ್ಸ್ ಆಫ್ ಓನರ್ ಆಫ್ ರೈಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್, ಇಲ್ಲಿ ಫಾರ್ ದ ರಿಸಿಪ್ಟ್ ಆಫ್ ಪೇಮೆಂಟ್ ಅಲ್ಲೇನು ಬಂದಿತ್ತು? ನೆನ್ಪು ಮಾಡ್ಕೊಳ್ರಿ. ಓನರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಬಂದಿತ್ತು. ಇಲ್ಲೆಲ್ಲ ಉಲ್ಟಾ ಆಗುತ್ತೆ ಅಂತ ಹೇಳಿದ್ದೀನಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯೂಸರ್ ಆಫ್ ರೈಟ್ ಅಕೌಂಟ್. ಬಿಕಾಸ್ ಬ್ಯಾಂಕ್ ಅಕೌಂಟ್ ಈಸ್ ಅ ರಿಯಲ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್. ಆ ರೂಲ್ಸ್ ಪ್ರಕಾರ ಕೂಡ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯೂಸರ್ ಆಫ್ ರೈಟ್ ಬರುತ್ತೆ. ಫೈನಲಿ ಏನು ಮಾಡ್ತೀವಿ? ಇಯರ್ ಎಂಡ್ಗೆ ನಮ್ಮ ರಾಯಲ್ಟಿ ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕು. ರಾಯಲ್ಟಿ ಅಕೌಂಟ್ ಏನು ಮಾಡಬೇಕು? ಕ್ಲೋಸ್ ಮಾಡಬೇಕು. ಫಸ್ಟ್ ಎಂಟ್ರಿಯಲ್ಲಿ ರಾಯಲ್ಟಿ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡಿದ್ದೀವಿ. ಆ ಕಾರಣದಿಂದ ಇಲ್ಲಿ ಡೆಬಿಟ್ ಮಾಡೋದ್ರ ಮೂಲಕ ಅಕೌಂಟು ಕ್ಲೋಸ್ ಮಾಡ್ತಾ ಇದ್ದೀವಿ. ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈಗ ಇನ್ ದ ಇಯರ್ ಇನ್ ವಿಚ್ ರಾಯಲ್ಟಿ ಈಸ್ ಈಕ್ವಲ್ ಟು ಆರ್ ಮೋರ್ ದೆನ್ ಮಿನಿಮಮ್ ರೆಂಟ್. ಇಲ್ಲಿ ರಾಯಲ್ಟಿ ಏನಿದೆ? ಮೋರ್ ದೆನ್ ಮಿನಿಮಮ್ ರೆಂಟ್ ಇದೆ. ಸೊ ಇಲ್ಲಿ 5 ಎಂಟ್ರೀಸ್ಗಳನ್ನು ನಾವು ನೋಡ್ತೀವಿ. ಫಸ್ಟು ಡ್ಯೂ ಎಂಟ್ರಿ. ಡ್ಯೂ ಎಂಟ್ರಿ ಸಿಂಪಲ್ ಅಪ್ಪ, ಏನೋ ಯೂಸರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಇದಂತೂ ಗೊತ್ತಾಗಿದೆ. ಇಲ್ಲಿ ಯಾವಾಗ ರಾಯಲ್ಟಿ ಸರ್ಪ್ಲಸ್ ಆಗುತ್ತೋ ಮಿನಿಮಮ್ ರೆಂಟಿಗಿಂತ ಅಲ್ಲಿ ರಿಕವರಿ ಆಗೋ ಚಾನ್ಸ್ ಇರುತ್ತೆ. ಇನ್ ಕೇಸ್ ಏನಾರ ರಿಕವರಿ ಆದರೆ ಎಂಟ್ರಿ ಏನು ಬರುತ್ತೆ? ಸಿಂಪಲ್ ಎಂಟ್ರಿ. ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಯೂಸರ್ ಆಫ್ ರೈಟ್ ಅಕೌಂಟ್ ಅಂತ ಬರುತ್ತೆ. ಏನು ಬರುತ್ತೆ? ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಯೂಸರ್ ಆಫ್ ರೈಟ್ ಅಕೌಂಟ್ ಅಂತ ಬರುತ್ತೆ. ಅನ್ಫಾರ್ಚುನೇಟ್ಲಿ ಇಲ್ಲೂ ಕೂಡ ರಿಕವರಿ ಆಗಲಾರದಂಥ ಚಾನ್ಸ್ ಇರುತ್ತೆ. ಸೊ ಫಾರ್ ಶಾರ್ಟ್ ವರ್ಕಿಂಗ್ ಇರ್ರಿಕವರೇಬಲ್ ಬೈ ಯೂಸರ್ ಆಫ್ ರೈಟ್, ಆವಾಗ ಇದು ಓನರ್ ಆಫ್ ರೈಟ್ಗೆ ಅದು ಲೆಸ್ಸರ್ಗೆ ಒಂದು ರೀತಿ ಗೇನ್ ಆಗುತ್ತೆ. ಆಗ ಏನು ಎಂಟ್ರಿ ತೊಗೋಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನಾವು ವಿ ಹ್ಯಾವ್ ಟು ಮೇಕ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು. ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಇಫ್ ಶಾರ್ಟ್ ವರ್ಕಿಂಗ್ ಈಸ್ ರಿಕವರ್ಡ್, ಆವಾಗ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಯೂಸರ್ ಆಫ್ ರೈಟ್ ಅಕೌಂಟ್ ಅಂತ ಮಾಡ್ತೀವಿ. ಬಟ್ ಇಫ್ ದ ಶಾರ್ಟ್ ವರ್ಕಿಂಗ್ ಈಸ್ ಇರ್ರಿಕವರೇಬಲ್, ಇನ್ ದಟ್ ಕೇಸ್ ವಿ ಕ್ರೆಡಿಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ವಿ ಡೆಬಿಟ್ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್. ಪೇಮೆಂಟು ಬ್ಯಾಂಕ್ ರಿಸೀವ್ ಆಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯೂಸರ್ ಆಫ್ ರೈಟ್ ಅಕೌಂಟ್ ಮಾಡ್ತೀವಿ. ಫೈನಲಿ ಇಯರ್ ಎಂಡಲ್ಲಿ ನಾವು ರಾಯಲ್ಟಿ ಅಕೌಂಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ರಾಯಲ್ಟಿ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಫಸ್ಟ್ ಎಂಟ್ರಿಯಲ್ಲಿ ನಾವು ಇಲ್ಲಿ ಕ್ರೆಡಿಟ್ ಮಾಡಿರೋದ್ರಿಂದ ಇಲ್ಲಿ ಡೆಬಿಟ್ ಮಾಡೋದ್ರ ಮೂಲಕ ರಾಯಲ್ಟಿ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ?
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ವಿಥೌಟ್ ಮೇಂಟೈನಿಂಗ್ ಮಿನಿಮಮ್ ರೆಂಟ್ ಅಕೌಂಟ್ ಎರಡು ಕೇಸ್ಗಳು, ಲೆಸ್ ದ್ಯಾನ್ ಮಿನಿಮಮ್ ರೆಂಟ್ ಇದ್ದಾಗ, ಮೋರ್ ದೆನ್ ಮಿನಿಮಮ್ ರೆಂಟ್ ಇದ್ದಾಗ ಯಾವ ರೀತಿ ಮಾಡಬೇಕು ಅಂತ ನೋಡಿದ್ದೀವಿ. ನಾವು ವಿ ವಿಲ್ ಸಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಓನರ್ ಆಫ್ ರೈಟ್ ವಿತ್ ಮೇಂಟೈನಿಂಗ್ ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ ಅಕೌಂಟ್ ಮೇಂಟೈನ್ ಮಾಡಿದಾಗ ಯಾವ ರೀತಿ ಎಂಟ್ರಿಗಳು ಬರ್ತವೆ ಅಂತ ನೋಡೋಣ. ಓಕೆ, ಇಟ್ಸ್ ವೆರಿ ಸಿಂಪಲ್. ಅಲ್ಲಿ ಯೂಸರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಅಂತ ಬಂದಿತ್ತು. ಅದರ ಬದಲಾಗಿ ಇಲ್ಲೇನು ಬರ್ತಾ ಇದೆ, ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರ್ತಾ ಇದೆ ಅಷ್ಟೇ, ಮತ್ತೇನಿಲ್ಲ. ಏನು ಬರ್ತಾ ಇದೆ, ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರ್ತಾ ಇದೆ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀರಾ, ಯೂಸರ್ ಆಫ್ ರೈಟ್ ಅಕೌಂಟನ್ನು ಡೆಬಿಟ್ ಮಾಡ್ತೀರಾ. ಸೊ ಇಟ್ಸ್ ಅ ಟೆಂಪರರಿ ಅಕೌಂಟ್ ಇರೋದ್ರಿಂದ ಮಿನಿಮಮ್ ರೆಂಟ್ ಅಕೌಂಟ್ ಕ್ಲೋಸ್ ಮಾಡಬೇಕು. ಕ್ಲೋಸ್ ಹೆಂಗೆ ಮಾಡೋದು, ಮೇಲ್ಗಡೆ ಏನು ಮಾಡಿದ್ರು ಅದು ಅಪೋಸಿಟ್ ಮಾಡೋದು. ಅಲ್ಲಿ ಕ್ರೆಡಿಟ್ ಮಾಡಿದ್ದೀವಿ, ಇಲ್ಲಿ ಡೆಬಿಟ್ ಮಾಡೋದ್ರ ಮೂಲಕ ಮಿನಿಮಮ್ ರೆಂಟ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ ಅದರಲ್ಲಿರೋ ಕಾಂಪೊನೆಂಟ್ಗಳು ಯಾವುದು, ಒಂದು ರಾಯಲ್ಟಿ ಅಕೌಂಟು, ಇನ್ನೊಂದು ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟು, ಇನ್ನೊಂದು ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟು, ರೈಟ್. ಸೊ ನೆಕ್ಸ್ಟು ಶಾರ್ಟ್ ವರ್ಕಿಂಗ್ ಏನಾರ ಇರ್ರಿಕವರೇಬಲ್ ಆಯಿತು, ಇಟ್ಸ್ ಅ ಲಾಸ್ ಟು ಯೂಸರ್ ಆಫ್ ರೈಟು, ಬಟ್ ಓನರ್ ಆಫ್ ರೈಟ್ ಅಥವಾ ಲೆಸ್ಸರ್ಗೇನು ಅದು ಗೇನ್. ಆ ಕಾರಣದಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಅವರು ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ, ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ರಿಸಿಪ್ಟ್ ಆಫ್ ಪೇಮೆಂಟ್ ಫ್ರಮ್ ಯೂಸರ್ ಆಫ್ ರೈಟ್ ಇದ್ದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯೂಸರ್ ಆಫ್ ರೈಟ್ ಅಕೌಂಟು. ಎಟ್ ದ ಎಂಡ್, ಇಯರ್ ಎಂಡಲ್ಲಿ ಏನು ಮಾಡಬೇಕು, ಕ್ರೆಡಿಟ್ ಬ್ಯಾಲೆನ್ಸನ್ನು, ರಾಯಲ್ಟಿ ಅಕೌಂಟ್ನ ಕ್ರೆಡಿಟ್ ಬ್ಯಾಲೆನ್ಸನ್ನು ಪೇ ಆ್ಯಂಡ್ ಎಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ರಾಯಲ್ಟಿ ಅಕೌಂಟು ಫಸ್ಟ್ ಎಂಟ್ರಿಯಲ್ಲಿ ನಾವು ಅದನ್ನು ಕ್ರೆಡಿಟ್ ಮಾಡಿರೋದ್ರಿಂದ ಇಲ್ಲಿ ಡೆಬಿಟ್ ಮಾಡೋದ್ರ ಮೂಲಕ ರಾಯಲ್ಟಿ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರು ಮಾಡ್ತೀವಿ. ಸೊ finally we have in the year in which royalty is equal to or more than minimum rent ಅಂತ ಹೇಳ್ತೀವಿ. ಆವಾಗ ಏನಾಗುತ್ತೆ, ಸೇಮ್ ಎಂಟ್ರಿಗಳು. ಫಾರ್ ರಾಯಲ್ಟಿ ಡ್ಯೂ ಫ್ರಮ್ ಯೂಸರ್ ಆಫ್ ರೈಟ್ ಇದ್ದರೆ ಯೂಸರ್ ಆಫ್ ರೈಟ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿದೆ ಅಂತಂದರೆ ಸಿಂಪಲ್ ಆಗಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಯೂಸರ್ ಆಫ್ ರೈಟ್ ಅಕೌಂಟ್. ಇರ್ರಿಕವರ್ ಆಯಿತು, ಇಟ್ಸ್ ಅ ಗೇನ್ ಟು ದು ಓನರ್ ಆಫ್ ರೈಟು, ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ರಿಸಿಪ್ಟ್ ಆಯಿತು ಅಂದರೆ ರಿಸಿಪ್ಟ್ ಆಫ್ ಪೇಮೆಂಟ್ಗೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯೂಸರ್ ಆಫ್ ರೈಟ್ ಅಕೌಂಟು. ಕ್ರೆಡಿಟ್ ಬ್ಯಾಲೆನ್ಸ್ ಇಯರ್ ಎಂಡಲ್ಲಿ ನಾವು ರಾಯಲ್ಟಿ ಅಕೌಂಟನ್ನು ಕ್ಲೋಸ್ ಮಾಡಿಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಟ್ಸ್ ವೆರಿ ಸಿಂಪಲ್, ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹೋಪ್ಫುಲಿ ನೀವು ಈ ಒಂದು ಜರ್ನಲ್ ಎಂಟ್ರೀಸ್ಗಳನ್ನು ಪಾಸ್ ಮಾಡೋದು, ಅನಾಲಿಟಿಕಲ್ ಟೇಬಲ್ ಎರಡನ್ನ ಅರ್ಥ ಮಾಡ್ಕೊಂಡ್ರೆ ಇಟ್ಕೊಳ್ತೀನಿ. ಮುಖ್ಯವಾಗಿ 5 ಎಂಟ್ರಿಗಳಿರೋಂಥದ್ದು. ಒಂದು ಎಂಟ್ರಿ ಬಂದುಬಿಟ್ಟು ಡ್ಯೂ ಎಂಟ್ರಿ, ಎರಡನೇದು ಶಾರ್ಟ್ ವರ್ಕಿಂಗ್ ರಿಕವರಿ ಎಂಟ್ರಿ, ಶಾರ್ಟ್ ವರ್ಕಿಂಗ್ ಇರ್ರಿಕವರಿ ಎಂಟ್ರಿ, ದೆನ್ ಪೇಮೆಂಟ್ ಎಂಟ್ರಿ, ಫೈನಲಿ ರಾಯಲ್ಟಿ ಅಕೌಂಟನ್ನು ಕ್ಲೋಸ್ ಮಾಡೋಂಥದ್ದು. ಓಕೆ, ಸೊ ನಿಮಗೆ ಓನರ್ ಆಫ್ ರೈಟ್ಗಿಂತಲೂ ಯೂಸರ್ ಆಫ್ ರೈಟ್ನ ಕ್ವಶನ್ಸ್ಗಳನ್ನೇ ಕೇಳ್ತಾರೆ. ನಾವು ಮುಂದಿನ ಸೆಷನ್ನಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, so thank you for being with us. Happy learning.